ಆಕ್ಟಿವ್ ಆಗಿ ಆಕ್ಟಿವ್ ಆಗಿರ್ಬೇಕು ನಾವು ಆಕ್ಟಿವ್ ಆಗಿರ್ಬೇಕು. ನನ್ನ ಪರಿಸ್ಥಿತಿ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ನಾನು ಅಂತ ಎಂಟರ್ಟೈನ್ಮೆಂಟ್ ಮಾಡಿಸ್ತಿಲ್ಲ. ಅಲ್ಲ ನಾನು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ತಾನೇ ರಕ್ಷಿತಾ. ಬಿಗ್ ಬಾಸ್ ನೋಡಿ. ಇಲ್ಲ ಎಂಟರ್ಟೈನ್ ಮಾಡ್ತಿದ್ದೀನಿ ನಾನು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನ್ ಗೊತ್ತಾ, ನೀನು ಟೆಕ್ನಿಕ್ ಹಾಕೋದು. ನನ್ನ ಕೂಡ ಪರಿಸ್ಥಿತಿ ಅಲ್ಲ ನಿನ್ನ ಪರಿಸ್ಥಿತಿ ಎಲ್ಲ ಕೊಡ್ಬೇಕಾದ್ರೆ ಪ್ರಾಪರ್ ರೀಸನ್ಸ್ ಕೊಡ್ಬೇಕು. ಲೈವ್ಲಿ ಆಗಿಲ್ಲ, ಆಕ್ಟಿವ್ ಆಗಿಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಬಾ. ಇಲ್ಲ ಬಾ ನೀನು ಬಾ ನನ್ನ ಜೊತೆ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಹೌದು ಬಾ. ಇವಾಗ ನಾನು ನಿನಗೆ ಕೊಟ್ಟಿದ್ದ ರೀಸನ್ ನನಗೆ ವ್ಯಾಲಿಡ್ ಅನ್ಸಿಲ್ಲ, ವ್ಯಾಲಿಡ್ ಅನ್ಸಲ್ಲ ಅಂತ ನನಗೆ ಗೊತ್ತು. ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಕಾವ್ಯ ಮತ್ತೆ ಸ್ಟ್ರಾಟಜಿಕ್ ನನ್ನ ಪ್ರಾಪರ್ಟಿಯಾಗಿ ಯೂಸ್ ಮಾಡ್ತಾನೆ. ಕಾವ್ಯಗೆ ಬ್ಯಾಡ್ ರೀಸನ್ ಅವಳು ಕೊಟ್ಟಿದ್ದ ರೀಸನ್ ನನಗೆ ವ್ಯಾಲಿಡ್ ಅಂತ ನೀಟಾಗಿರೋ ರೀಸನ್ ಅವ್ನಿಗೆ ಅನ್ಸ್ತಿತ್ತು. ನೀಟಾಗಿರೋ ಕುಳಿ ಗಿಲ್ಲಿಗೆ ಸಪೋರ್ಟ್ ಆಕ್ಟಿವ್ ಆಗಿರ್ಬೇಕು ನಾವು ಆಕ್ಟಿವ್ ಆಗಿರ್ಬೇಕು. ನನ್ನ ಪರಿಸ್ಥಿತಿ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ನಾನು ಅಂತ ಎಂಟರ್ಟೈನ್ಮೆಂಟ್ ಮಾಡಿಸ್ತಿಲ್ಲ. ಅಲ್ಲ ನಾನು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ತಾನೇ ರಕ್ಷಿತಾ. ಬಿಗ್ ಬಾಸ್ ನೋಡಿ. ಇಲ್ಲ ಎಂಟರ್ಟೈನ್ ಮಾಡ್ತಿದ್ದೀನಿ ನಾನು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನ್ ಗೊತ್ತಾ, ನೀನು ಟೆಕ್ನಿಕ್ ಹಾಕೋದು. ನನ್ನ ಕೂಡ ಪರಿಸ್ಥಿತಿ ಅಲ್ಲ ನಿನ್ನ ಪರಿಸ್ಥಿತಿ ಎಲ್ಲ ಕೊಡ್ಬೇಕಾದ್ರೆ ಪ್ರಾಪರ್ ರೀಸನ್ಸ್ ಕೊಡ್ಬೇಕು. ಲೈವ್ಲಿ ಆಗಿಲ್ಲ, ಆಕ್ಟಿವ್ ಆಗಿಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಬಾ. ಇಲ್ಲ ಬಾ ನೀನು ಬಾ ನನ್ನ ಜೊತೆ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಹೌದು ಬಾ. ಇವಾಗ ನಾನು ನಿನಗೆ ಕೊಟ್ಟಿದ್ದ ರೀಸನ್ ನನಗೆ ವ್ಯಾಲಿಡ್ ಅನ್ಸಿಲ್ಲ, ಅವ್ನು ವ್ಯಾಲಿಡ್ ಅನ್ಸಲ್ಲ ಅಂತ ನನಗೆ ಗೊತ್ತು. ಗೊತ್ತಾಯ್ತು ನಿನ್ ಸ್ಟ್ರಾಟಜಿಕ್ ನನ್ನ ಪ್ರಾಪರ್ಟಿಯಾಗಿ ಯೂಸ್ ಮಾಡ್ದ ನೋಡೆ. ಅವಳು ಕೊಟ್ಟಿದ್ದ ರೀಸನ್ ನನಗೆ ವ್ಯಾಲಿಡ್ ಅಂತ ಅನ್ಸಿಲ್ಲ, ಈಗ ಅವ್ನಿಗೆ ಅನ್ಸ್ತೈತಾ ಗಿಲ್ಲಿಗೆ.